ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೊರಗೆ ಹೇಳ್ಬೋದಷ್ಟೇ. ನನಗನ್ಸುತ್ತೆ ನನ್ನಲ್ಲಿ ತುಂಬ ಚೇಂಜಸ್ ಆಗಿದೆ ಅಂತ. ಮುಂಚೆ ಒಂದು ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಮನಸ್ತೃಪ್ತಿಯಿಂದ, ಎಷ್ಟು ಖುಷಿಯಿಂದ ನಾನು ಆ ವಿಡಿಯೋಸನ್ನು ಮಾಡ್ತಾಯಿದ್ದೆ. ಎಲ್ಲಿ ಹೋದರು ಬಂದರು ಆ ವಿಡಿಯೋ ಮಾಡೋದ್ರಲ್ಲಿ ಖುಷಿನೇ ಬೇರೆ ಇರ್ತಾಯಿತ್ತು. ಯಾರಿದ್ದಾರೆ ಯಾರಿಲ್ಲ ಏನೂ ನೋಡ್ತಿಲ್ಲ. ಬಟ್ ಇವಾಗ ನಾನಾಗಿಲ್ಲ ಅನಿಸುತ್ತೆ. ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ಬಿಟ್ಟಿದೆ. ಸೊಸೈಟಿ ಜೊತೆ, ಸಮಾಜ ಜೊತೆ ಬೆರಿತಾ ನನ್ನಲ್ಲಿ ಸೈಲೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಿದೆ. ಯಾರಿದ್ದಾರೆ ಯಾರಿಲ್ಲ, ಏನು ಮಾಡ್ತಿದ್ದೀನಿ ಏನೂ ನನಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಎಷ್ಟು ವಿಚಾರಗಳನ್ನು ಮನಸ್ಸಲ್ಲಿಟ್ಕೊಂಡು ನನ್ನಲ್ಲಿ ನಾನು ಅದನ್ನು ತಲುಪಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಿದ್ದೆ ಅನಿಸುತ್ತೆ. ಆ ಪ್ರಯತ್ನಗಳೆಲ್ಲ ಈಗ ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ, ಏನು ಮಾಡ್ತಿದ್ದೀನಿ, ನಾನೆಲ್ಲಿ ಹೋಗ್ತಿದ್ದೀನಿ, ಯಾವುದು ಕೂಡ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಮುಂಚೆ ಏನೇ ಒಂದು ವಿಡಿಯೋ ಮಾಡಬೇಕಾದ್ರೆ ನನ್ನಲ್ಲಿ ಆ ವಿಡಿಯೋ ಮಾಡುವಂತಹ ಲವಲವಿಕೆನೇ ಬೇರೆ ರೀತಿ ಇತ್ತು. ಆದರೆ ಈಗ ದಿನೇ ಎಲ್ಲ ಕುಂಠಿತಗೊಳ್ತಾ ಇದೆ ಅನಿಸುತ್ತೆ. ಎಲ್ಲ ಕಡಿಮೆ ಆಗಿ ಹೋಗ್ತಾ ಇದೆ. ಅಂದರೆ ಇತ್ತೀಚೆಗೆ ನನ್ನಲ್ಲಿ ಸೈಲೆನ್ಸ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತಿದೆ. ಯಾರು ಬೇಡ, ಏನು ಬೇಡ, ಅಂದರೆ ನಾವು ಜೀವನದಲ್ಲಿ ಎಷ್ಟು ಮೋಸ ಹೋಗ್ತೀವಿ, ಆ ಮೋಸದ ನಂತರ ಯಾರ ಮೇಲೂ ನಂಬಿಕೆ ಇಡೋ ಮನಸ್ಸಾಗಲ್ಲ. ಆ ಮೋಸದಿಂದ ಸಾಕಷ್ಟು ಪಾಠಗಳನ್ನ ಕಲ್ತಿರ್ತೀವಿ. ಆ ಪಾಠ ಇನ್ನೊಬ್ಬ ವ್ಯಕ್ತಿ ಜೊತೆ, ಅದು ಹುಡುಗಿನೇ ಆಗಿರ್ಬೋದು ಅಥವಾ ಹುಡುಗನೇ ಆಗಿರ್ಬೋದು, ಆತನ ಜೊತೆ ಬೆರೆಯೋದಕ್ಕೆ ಬಿಡಲ್ಲ ಅನಿಸುತ್ತೆ. ಅದೇ ಬದಲಾವಣೆ ನನ್ನಲ್ಲೂ ಆಗ್ತಿದೆ ಅನಿಸುತ್ತೆ. ಆಗಲಿ, ಬದಲಾವಣೆ ಆಗಬೇಕು, ಹೌದು. ಆದರೆ ಇಷ್ಟೊಂದೆಲ್ಲ ಸರಿಯಲ್ಲ ಅನಿಸುತ್ತೆ. ಏನೋ ಹೋಗ್ತಿರುವಾಗ ಒಂದಷ್ಟು ಆಲೋಚನೆಗಳು ಹೀಗೆ ತಲೆಯಲ್ಲಿ ಬರ್ತಾ ಹೋಗ್ತಿತ್ತು. ಅದನ್ನು ಹೀಗೆ ನಿಮ್ಮ ಜೊತೆ ಹಿಂಗೆ ಮಾತಾಡ್ತಾ ಇದ್ದೀನಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಮೊಬೈಲು ನನ್ನ ಜೊತೆ, ಮೊಬೈಲ್ ಇಲ್ಲ ಅಂದರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಯಾವ ವ್ಯಕ್ತಿನೂ ಬೇಡ, ಯಾವೊಬ್ಬ ಫ್ರೆಂಡು ಬೇಡ ಅನ್ನುವಂತಹ ಫೀಲಿಂಗ್ಸ್ ನನ್ನಲ್ಲಿ ದಿನೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಸೊ ಇವತ್ತು ಶಿವಮೊಗ್ಗ ಕಡೆ ಹೊರಟಿದ್ದೆ. ನಾನು ಅಂದ್ಕೊಂಡೆ ಇವತ್ತು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಬಿಡ್ಬೇಕು, ಬಸ್ಸಲ್ಲೇ ಮಾತಾಡಬೇಕು ಅಂತೆಲ್ಲ ಅಂದ್ಕೊಂಡೆ. ಆದರೆ ನಾನು ಅಂದ್ಕೊಂಡಂಗೆ ಆಗಲಿಲ್ಲ. ಆ ವೆದರ್ನ ಎಂಜಾಯ್ ಮಾಡಿಕೊಂಡು, ಆ ಸೈಲೆನ್ಸ್ನ ಫೀಲ್ ಮಾಡಿಕೊಂಡು ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡಿದೆ. ಟ್ರಾವೆಲ್ ಮಾಡ್ತಾ ಸಾಕಷ್ಟು ಯೋಚನೆಗಳು ತಲೆಯಲ್ಲಿ ಬರ್ತಾ ಹೋಯಿತು. ಆ್ಯಂಡ್ ಅದನ್ನೇ ತಲೆಯಲ್ಲಿ ಏನು ಮಾಡ್ಬೋದು, ಮುಂದಿನ ದಾರಿ ಏನು, ನನ್ನ ನಡೆ ಏನು, ನಾನು ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗತ್ತೆ ಅನ್ನೋದು ತುಂಬ ತಲೆಯಲ್ಲಿ ಹುಳ ಬಿಟ್ಕೊಳ್ತಾ ಇದೆ. ಹೋಗ್ತಾ ವೆದರು, ಆ ನೇಚರ್ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇತ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗಂತೂ, ಗೊತ್ತಾ. ನಾನು ತುಂಬ ದಿನ ಆಗಿತ್ತು, ಅಂದರೆ ನನಗೋಸ್ಕರ ನಾನು ಟ್ರಾವೆಲ್ ಮಾಡಿ, ನಾನು ಟ್ರಾವೆಲ್ ಯಾಕೆ ಮಾಡೋದಂದರೆ ನನ್ನ ಮನಸ್ಸಿನ ಭಾವನೆಗಳನ್ನು ಆಚೆ ಹಾಕೊಳ್ಳೋದಕ್ಕೆ, ನನ್ನ ಮನಸ್ಸಿನ ಭಾವನೆಗಳನ್ನು ಬೇರೆಯವ್ರ ಹತ್ರ ಹೇಳ್ಕೊಂಡು ಆಡ್ಕೋಬಾರ್ದಲ್ಲ, ಅದಕ್ಕೆ. ಸೊ ಬರ್ತಾ ಇನ್ನೇನು ಬಿಡಿ, ನಾನು ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬಿಡ್ತೀನಿ ಅನ್ಸುತ್ತೆ. ಬಸ್ ಇಳಿದಂಗೆ ಯಾಕೋ ತಲೆಗೆ ಗಿರ್ರಂತಾಯಿತು. ಸರಿ ಊಟ ಮಾಡಿರ್ಲಿವಲ್ಲ, ತಲೆಗೆ ಗಿರ್ರಂತಿತ್ತಲ್ಲ, ಅದಕ್ಕೆ ಬಾಡಿಗೆ ಸ್ವಲ್ಪ ಎನರ್ಜಿ ಕೊಡೋಣ ಅಂದ್ಕೊಂಡು ಒಂದು ಸ್ವೀಟ್ ಸೋಡಾ ಕೊಡಿ ಅಂತಂದೆ. ಸ್ವೀಟ್ ಸೋಡಾದಲ್ಲಿ ಸಾಲ್ಟ್ ಆ್ಯಂಡ್ ಸ್ವೀಟ್ ಎರಡೂ ಮಿಕ್ಸ್ ಇರುತ್ತಲ್ವಾ, ಅದಕ್ಕೆ ಸ್ವೀಟ್ ಸೋಡಾ ಕೊಡಿ ಅಂತ ಅಂದೆ. ಅವರು ಅಲ್ಲಿ ಯಾರಿಗೂ ಗೋಲಿ ಸೋಡಾ ಹಾಕ್ಕೊಡ್ತಾಯಿದ್ರು. ನಾನು ಯೂಶ್ವಲಿ ಸೋಡಾ ಕುಡಿಯೋಕೆ ಹೋದಾಗ ಗೋಲಿ ಸೋಡಾನ ನಾನು ತುಂಬ ಇಷ್ಟಪಡ್ತೀನಿ. ಬಟ್ ಈ ಸಲ ಸ್ವಲ್ಪ ತಲೆ ಗಿರ್ರಂತಿದ್ರಿಂದ ಸ್ವೀಟ್ ಸೋಡಾ ಕೊಡಿ ಅಂತಂದೆ, ಆರೆಂಜ್ ಫ್ಲೇವರು. ಆದರೆ ಅಂಕಲ್ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಅನಿಸುತ್ತೆ. ನಾನು ಸ್ವೀಟ್ ಸೋಡಾ ಕೇಳಿದ್ರೆ ಇವರು ಗೋಲಿ ಸೋಡಾ ಹಾಕ್ತಾ ಇದ್ದಾರೆ. ಮೇ ಬಿ ನನಗೆ ಇರಬಹುದಾ ಅಂತ. ಓಕೆ, ಆ ಗ್ಯಾಪಲ್ಲಿ ಇನ್ನೊಂದಷ್ಟು ತಲೆಯಲ್ಲಿರುವಂತಹ ಆಲೋಚನೆಗಳನ್ನು ಡಿಸ್ಕಸ್ ಅಲ್ಲ, ಹಾಗೆ ಮಾತಾಡೋಣ. ಏನೇ ಹೇಳಿ, ಈ ಸೋಡಾ ಕುಡಿಯೋದ್ರಲ್ಲಿ ಒಂಥರ ಮಜಾ ಇರುತ್ತೆ ಅಲ್ಲ, ಅದೊಂಥರ ಸ್ವೀಟ್ ಸಾಲ್ಟ್ ಸಖತ್ತಾಗಿರುತ್ತೆ. ನನಗಂತೂ ಇಷ್ಟ ಆಗುತ್ತೆ. ಶಿವಮೊಗ್ಗ ಹೋದಾಗೆಲ್ಲ ಒಂದೊಂದು ಸೋಡಾ ಕುಡಿದು ಬರ್ತಾ ಇರ್ತೀನಿ. ನೀವು ಹೀಗೆ ಮಾಡ್ತೀರಾ? ನನಗಂತೂ ಇಷ್ಟ ಆಗುತ್ತೆ. ನೋಡಿ ಅದೆಷ್ಟು ಚೆನ್ನಾಗಿ ಕರಗಿಸ್ತಾ ಇದ್ದಾರೆ. ಆರೆಂಜ್ ಅಂಕಲ್ ನಾನು ಹೇಳಿಲ್ವಾ ಅವರು ಕನ್ಫ್ಯೂಷನ್ ಆದರು ಅಂತ, ಹಾಗೆ ಮಾಡಿದ್ರು ಅವರು.
ಹಾಂ, ಈಗ ಮಾತಾಡೋಣವಾ? ಆಯಿತಾ. ನಾನು ಇತ್ತೀಚೆಗೆ ಹೇಳ್ತೀನಿ ಅಷ್ಟೇ, ಇದ್ರ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಮಾತಾಡೋಣ, ಮುಂದೆ ಮಾತಾಡೋಣ. ನನಗನ್ಸುತ್ತೆ ಮುಂಚೆ ನಾನು ಎಷ್ಟು ಮಾತಾಡ್ತಿದ್ದೆ, ಇವಾಗ ಆ ಮಾತುಗಳೆಲ್ಲ ಮೌನ ಆಗಿ ರೂಪಾಂತರಗೊಳ್ತಿದೆ. ಇಷ್ಟೊಂದು ಬದಲಾವಣೆ ಬೇಕಾ ಅಂತ ಅನಿಸುತ್ತೆ. ಆದರೆ ಎಷ್ಟೇ ಅದರಿಂದ ಹೊರಗೆ ತಗೊಬರ್ತೀನಿ, ಎಷ್ಟೇ ಆ ಮೌನವನ್ನು ಅಲ್ಲೇ ಸ್ಟಾಪ್ ಮಾಡಿ ಮುಂದುವರಿಯೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆದರೆ ಆ ಮೌನದಿಂದ ಆಚೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಆ ಮೌನ ನನಗೆ ಭಾರಿ ನೆಮ್ಮದಿ ಕೊಡುತ್ತೆ, ಭಾರಿ ಪ್ರೀತಿ ಕೊಡುತ್ತೆ. ಆ ಮೌನದಲ್ಲಿ ಏನೋ ಒಂಥರ ಖುಷಿ ಕಾಣ್ತಾ ಇದ್ದೀನಿ. ಮುಂಚೆ ಏನೇ ಒಂದು ಬೇಸರ ಆದರೂ ಏನೇ ಆದರೂ ಜಾಸ್ತಿ ಟ್ರಾವೆಲ್ ಮಾಡೋಳು, ಈಗ ಅದನ್ನು ಕೂಡ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇನ್ನೇನು ಸೋಡಾ ಕುಡ್ಕೊಂಡು ಹಾಗೆ ರಸ್ತೆಯನ್ನು ದಾಟೋದಕ್ಕೆ ಆರಂಭ ಮಾಡಿದೆ. ರಸ್ತೆ ದಾಟುವಾಗ ಒಂದು ಕಡೆ ಅನಿಸ್ತಿತ್ತು, ಈ ಕ್ಷಣದಲ್ಲೇ ನನಗೇನಾದರೂ ಆಗೋಲ್ಲ, ಅಥವಾ ಯಾವುದಾದ್ರೂ ಗಾಡಿ ಬಂದು ಬಿಟ್ಬಿಡತ್ತಾ, ನಾನು ನಿಜವಾಗ್ಲೂ ಜೀವಂತವಾಗಿ ಮನೆಗೆ ಹೋಗ್ತೀನ, ಈ ಥರ ಎಲ್ಲ ತಲೆಯಲ್ಲಿ ಅನ್ನಿಸ್ತಾ ಇತ್ತು. ಕೆಲವೊಮ್ಮೆ ಮಾತಾಡ್ತಾ ಮೂಕತ್ವ ಅನ್ನೋದು ಬಂದುಬಿಡುತ್ತೆ, ಆ ಮಾತು ಮುಂದುವರಿಸೋದಕ್ಕೆ ಆಗಲ್ಲ. ಹಾಂ, ಆ್ಯಕ್ಚುಲಿ ನಾನು ಯಾಕೆ ಶಿವಮೊಗ್ಗ ಹೋಗ್ತಿದ್ದೀನಿ ಅಂತ ಹೇಳೋದೇ ಮರ್ತೆ ಅಲ್ವಾ? ಏನಿಲ್ಲ, ನನಗೆ ಅಕ್ಕ ಒಂದು ವೈಲ್ಡ್ ಕ್ರಾಫ್ಟ್ ಬ್ಯಾಗ್ನ ಗಿಫ್ಟ್ ಮಾಡಿದ್ರು, ತುಂಬ ಪ್ರೀತಿಯಿಂದ ಕೊಡಿಸಿದ್ರು. ಆದರೆ ಅದು 3 months ಕೂಡ ಬರಲಿಲ್ಲ. 5 years ವಾರಂಟಿ ಇತ್ತು. ಶಿವಮೊಗ್ಗದಲ್ಲಿರುವಂತಹ ಶಿವಪ್ಪ ನಾಯಕ ಸರ್ಕಲ್ ಮಾಲ್ನಲ್ಲಿ ತೊಗೊಂಡಿದ್ದು. 3 months ಕೂಡ ಬರಲಿಲ್ಲ. ಆದರೆ ಲಾಸ್ಟ್ ಇಯರ್ ಆಗಸ್ಟಿಂದ ನಾನು ಓಡಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ನನಗೆ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಅವರು ಭಾರಿ ಆಟ ಆಡಿಸ್ತಾಯಿದ್ರು. ಈ ಸಲ ನಾನು ಕಸ್ಟಮರ್ ಕೋರ್ಟಿಗೆ ಹೋಗ್ತೀನಿ ಅಂತ ಹೇಳಿ ಬೈದು ಬಂದ ಮೇಲೆ ಅವ್ರು ಇನ್ನು 2 daysಲ್ಲಿ ನಾನು ಎಲ್ಲ ಕ್ಲಿಯರ್ ಮಾಡಿಕೊಡ್ತೀನಿ ಅಂದರು. ಓಕೆ, ಅಲ್ಲಿಂದ ನಾನು ಮತ್ತೆ ಅಲ್ಲೊಂದು ಐಸ್ ಕ್ರೀಮ್ ಶಾಪಿಗೆ ಯಾವಾಗಲೂ ಹೋಗ್ತಾ ಇರ್ತೀನಿ. ಸೊ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ಚಾಕ್ಲೇಟ್. ಅದರಲ್ಲಿ ಚಾಕ್ಲೇಟ್ ನನಗೆ ಹೆಂಗಿದ್ರು ನಾನು ತಿಂದಿರಲಿಲ್ಲ, ಜ್ಯೂಸ್ ಬೇರೆ ಕುಡಿದಿದ್ನಲ್ವಾ, ಹಾಗಾಗಿ ಇವತ್ತು ಚೆನ್ನಾಗಿ ಐಸ್ ಕ್ರೀಮ್ ತಿಂದುಬಿಡಬೇಕು ಅಂದ್ಕೊಂಡು ಸಿಂಗಲ್ ಅಲ್ಲ ಡಬಲ್ ಸ್ಕೂಪ್ ಹೇಳಿದ್ದು. ಡಬಲ್ ಸ್ಕೂಪ್ ತೊಗೊಂಡು ನೋಡಿ, ಈ ಸಲ ಆ್ಯಕ್ಚುಲಿ ಈ ಥರದ್ರಲ್ಲಿ ಹಾಕ್ಕೊಟ್ಟಿದ್ದಾರೆ ನೋಡಿ. ಆ ಚಾಕ್ಲೇಟ್ ಫ್ಲೇವರ್ ನೋಡೋದೇ ಒಂದು ಖುಷಿ. ಓಕೆ, ನನಗನ್ಸುತ್ತೆ ಇತ್ತೀಚೆಗೆ ನನ್ನ ಮಾತುಗಳನ್ನು ತುಂಬ ಮರಿತಾ ಇದ್ದೀನಿ. ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಥವಾ ನಾನು ಏನು ಶೇರ್ ಮಾಡಬೇಕು ಅಂದ್ಕೊಳ್ತಿರ್ತೀನಿ, ಅದು ಯಾವುದೂ ಕೂಡ ಸರಿ ಅದನ್ನು ಹೇಳಲಿಕ್ಕಾಗ್ತಿಲ್ಲ. ಮಾತು ತುಂಬ ತೊದಲುತ್ತಿದೆ. ಅದು ತೊದಲೋದಕ್ಕೆ ಕಾರಣ ನನಗೆ ನಾನೇನಾ ಅನ್ಸೋದಕ್ಕೆ ಶುರುವಾಗಿದೆ. ಆ್ಯಕ್ಚುಲಿ ನನಗೆ ನಾನೇ ಕಾರಣ, ಆಯಿತಾ? ನಾವು ಅಂದ್ಕೊಳ್ತೀವಿ ಸರಿ ಮೋಸ ಆಯಿತು, ನಾವು ಯಾರಿಗೂ ಮೋಸ ಮಾಡಿಲ್ಲ, ನಮಗೆ ಮೋಸ ಮಾಡಿದ್ದಾರೆ. ಮೋಸ ಮಾಡಿದವರೇ ಚೆನ್ನಾಗಿರುವಾಗ ಮೋಸ ಹೋದವ್ರು ನಾವ್ಯಾಕೆ ನಿಯತ್ತಿಂದ ಇರೋರು ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿಕೊಂಡು ನಮ್ಮತನವನ್ನು, ನಮ್ಮ ವ್ಯಕ್ತಿತ್ವವನ್ನು ಅಥವಾ ನಮ್ಮನ್ನು ನಾವು ಕಳ್ಕೊಳ್ಳೋದು ಯಾಕೆ ಅಂತ ಅನಿಸಿದ್ರೂ ಕೂಡ ಒಂದೊಂದು ಸಲ ಅನಿಸುತ್ತೆ, ಜೀವನದಲ್ಲಿ ಎಷ್ಟು ಚೆನ್ನಾಗಿದ್ವಿ, ಚೆನ್ನಾಗಿ ಇರುವಂತಹ ವ್ಯಕ್ತಿ ಲೈಫಲ್ಲಿ ಯಾವುದೇ ಒಬ್ಬ ಫ್ರೆಂಡ್ ಆಗಿರ್ಬೋದು, ಯಾವುದೇ ಒಂದು ಪ್ರಿಯತಮ ಆಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರೇಯಸಿ ಆಗಿರ್ಬೋದು, ಯಾರೇ ಆಗಲಿ ಹೇಗೆ ಅಷ್ಟು ಈಸಿಯಾಗಿ ಜನಗಳನ್ನು, ವ್ಯಕ್ತಿಗಳನ್ನು ನಂಬಿಸಿ ಮೋಸ ಮಾಡಿ ಕುತ್ತಿಗೆ ಕೊಯ್ದು ಇನ್ನೊಂದು ಸಲ ಯಾವೊಬ್ಬ ವ್ಯಕ್ತಿನೂ ಕೂಡ ನಂಬದೇ ಇರುವಂತಹ ಒಂದು ಕೂಪಕ್ಕೆ ತಳ್ತಾರಲ್ವಾ ಅಂತ ಅನಿಸ್ಲಿಕ್ಕೆ ಶುರುವಾಗತ್ತೆ. ಅನಿಸಿದ್ದನ್ನು ಏನೂ ಮಾಡಲಿಕ್ಕಾಗಲ್ಲ. ಈಗ ಆ ಕ್ಷಣಗಳನ್ನು, ದಿನಗಳನ್ನು ನಾವೇನು ವಾಪಸ್ ತರಲಿಕ್ಕೆ ಆಗಲ್ಲ. ಆದರೆ ಅದರಿಂದ ಹೊರಗೆ ಬರಲೇಬೇಕು, ನಾವು ಬಂದು ಬದುಕಲೇಬೇಕು. ಯಾಕಂದರೆ ಇದು ನಮ್ಮ ಜೀವನ. ಆದರೆ ನಮ್ಮ ಜೀವನನ ನಾವು ಯಾವುದೇ ರೀತಿ ಸರಿ ಮಾಡ್ಕೋಬೇಕು ಅನ್ನೋದೆಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ನಾವೇ ಅದನ್ನು ಸರಿ ಮಾಡ್ಕೋಬೇಕು. ಆದರೆ ಒಂದು ಅನ್ಸೋದೇನು ಗೊತ್ತಾ, ಇಷ್ಟು ಸುಂದರವಾಗಿದ್ದಂತಹ ನಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಟ್ಟು ಇಷ್ಟು ಈಸಿಯಾಗಿ ನಾವು ಬಲಿಯಾಗ್ಬಿಟ್ವಲ್ಲ, ಇನ್ನು ಯಾರ್ದೋ ಮೋಸಕ್ಕೆ ನಾವು ಬಲಿಯಾದ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಇಟ್ಸ್ ಓಕೆ, ಹೊರಗೆ ಬರಬೇಕು. ಆದರೆ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಂದಿಲ್ಲ ಅಂದರೆ ನಮಗೆ
ರಿಯಲ್ ಸೊಸೈಟಿ ಹೇಗಿದೆ ಅಥವಾ ಸಮಾಜದ ಆಗು ಹೋಗುಗಳು ಹೇಗಿದೆ, ಸಮಾಜದಲ್ಲಿ ಹೇಗೆ ಮೋಸ ನಾವು ಅಂತೀವಲ್ಲ, ಮೋಸ ಹೋಗಿದ್ದಕ್ಕೆ ಈ ಥರ ಆಡ್ತಾ ಇದ್ದಾರಾ, ಈ ಥರ ಕೊರಗ್ತಿದ್ದಾರಾ ಅಂತೆಲ್ಲ ಫೀಲ್ ಮಾಡ್ತೀವಲ್ಲ, ಅದು ನಮಗಾದಾಗ ಮಾತ್ರ ಗೊತ್ತಾಗೋದು. ಸೊ ನಾವು ಇನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಅದನ್ನೇ ಅನುಭವಿಸ್ಬೇಕಾಗಿರತ್ತೆ ಅನಿಸುತ್ತೆ. ಅದೇ ಆಗಿದ್ದು. ನೆಕ್ಸ್ಟು ಐಸ್ ಕ್ರೀಮ್ ತಿನ್ಕೊಂಡು ಮತ್ತೆ ನಾನು ಜ್ಯುವೆಲರಿ ಶಾಪಿಗೆ ಹೋಗಬೇಕಿತ್ತು. ಹೋಗೋಣ ಅನ್ನೋಷ್ಟೊತ್ತಿಗೆ ಇವತ್ತು ಸಂಡೇ ಅಲ್ಲ, ಹಾಗಾಗಿ ಜ್ಯುವೆಲರಿ ಶಾಪ್ ಕ್ಲೋಸ್ ಆಗಿತ್ತು. ಮತ್ತು ರಿಟರ್ನ್ ಬಂದುಬಿಡೋಣ ಅಂತ ನಿಂತ್ಕೊಂಡ್ಮೇಲೆ ಅಲ್ಲಿಂದ ಕದಲಾಡೋಕ್ಕೆ ಮನಸ್ಸಾಗಲಿಲ್ಲ. ಆ ಟೈಮಲ್ಲಿ ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡೆ. ನನಗೇನು ಇತ್ತೀಚೆಗೆ ನನ್ನನ್ನು ನಾನು ಕಮ್ ಬ್ಯಾಕ್ ಮಾಡ್ಕೋಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದೀನಿ. ಆ್ಯಂಡ್ ಕಮ್ ಬ್ಯಾಕ್ ಆಗಲೇಬೇಕು. ಸೊ ಈಗ ಒಂದಷ್ಟು ವೆಹಿಕಲ್ ಸೌಂಡ್ಗಳು ಕೇಳೋಣವಾ? ಎಷ್ಟು ಡಿಸ್ಟರ್ಬೆನ್ಸ್ ಮಾಡ್ತಾರೆ, ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ, ಅಲ್ಲಿ ಸುತ್ತಮುತ್ತ ಇರೋ ಬರ್ಡ್ಸ್ಗಳಿಗೆ ಎಷ್ಟು ಕಿರುಕುಳ ಕೊಡ್ತಾರೆ ಅವರು ಅನ್ನೋದನ್ನು ನೋಡೋಣವಾ? ಈಗ ವೆಹಿಕಲ್ ಸ್ಟಾರ್ಟ್ ಆಗ್ತಿದ್ದಂಗೆ ನೋಡಿ ಎಷ್ಟು ಗುಯ್ಯೋ ಗುಯ್ಯೋ ಗುಯ್ಯೋ, ಯಪ್ಪ ದೇವ್ರೆ. ಅಲ್ಲ, ನಮ್ಮ ಲೈಫಲ್ಲಿ ಅನ್ನೋದಕ್ಕಿಂತ ಮುಂದೆ ಫ್ಯೂಚರಲ್ಲಿ ಎತ್ತಿನ ಗಾಡಿನೇ ಮತ್ತೆ ಶಾಶ್ವತ ಆಗುತ್ತಾ ಅಂತ. ನೋಡಿ, ಆ ವೆದರ್ ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ಅಲ್ವಾ? ಆ ಸೌಂಡ್ಗಳನ್ನು ಕೇಳೋಕ್ಕಾಗಲ್ಲ, ಆ ಶಬ್ದವನ್ನು ಕೇಳೋದಕ್ಕಾಗಲ್ಲ. ಆದರೆ ಆ ಒಂದು ಸ್ಥಳವನ್ನು, ಆ ಒಂದು ವೆದರನ್ನು, ಆ ಒಂದು ನೇಚರನ್ನು, ಆ ನೇಚರ್ ಮಧ್ಯೆ ನಿಂತಿರುವಂತಹ ಗಾಡಿಗಳ ಬೆಳಕನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಅಲ್ಲಿ ನಿಂತಾಗ ಒಂದಷ್ಟು ಕವನಗಳು, ಒಂದಷ್ಟು ಸಾಲುಗಳು, ಒಂದಷ್ಟು ಕತೆಗಳು ನೆನಪಾಗ್ತಾ ಹೋಗ್ತವೆ. ಬನ್ನಿ ಗಾಡಿ ಸೌಂಡ್ ಕೇಳೋಣ. ಸೊ ಕೇಳಿದ್ರಲ್ಲ ವೆಹಿಕಲ್ ಸೌಂಡ್ನ, ನೀವು ಕೇಳೇ ಇರ್ತೀರ. ಬಟ್ ಆ ಕ್ಷಣದಲ್ಲಿ ನಾನು ಅನುಭವಿಸಿದಂತಹ ಒಂದು ಸ್ವಾರಸ್ಯಕರ ಸಂಗತಿ ಅಂತ ಹೇಳ್ಬೋದಾ, ಅಥವಾ ಆ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಬಂದಂತಹ ಒಂದಷ್ಟು ಆಲೋಚನೆಗಳು ಅಂದರೆ ಆ ಪ್ರಕೃತಿ ಮಧ್ಯೆ ಎಷ್ಟು ಚೆನ್ನಾಗಿರೋ ಪ್ರಕೃತಿಯನ್ನು, ಎಷ್ಟು ಸುಂದರವಾಗಿರೋಂತಹ ನೇಚರ್ನ ನಾವು ಎಷ್ಟು ಹಾಳು ಮಾಡಿದ್ದೀವಿ, ಪರಿಸರವನ್ನು ಎಷ್ಟು ನಾಶ ಮಾಡ್ತಿದ್ದೀವಿ ಅನ್ನೋದು ಒಂದಷ್ಟು ಯೋಚನೆಗಳು ಬರ್ತಾ ಹೋಯಿತು. ಆ್ಯಂಡ್ ಅಲ್ಲೇ ಸುಮಾರು ಹೊತ್ತು ನಾನು ನಿಂತ್ಕೊಂಡು ಒಂದಷ್ಟು ವೀಡಿಯೋಗಳನ್ನ ಮಾಡಿಕೊಂಡು ನನ್ನ ಬದುಕಿನ ಬಗ್ಗೆನೇ ನಾನು ಆಲೋಚನೆಗಳನ್ನು ಮಾಡಿಕೊಂಡು ಹಾಗೆ ದಾರಿಯನ್ನು ಸಾಗಿಸ್ಕೊಂಡು ಬಂದೆ. ಸೊ ನನಗೆ ಅಲ್ಲಿಂದ ಸುಮಾರಷ್ಟು ಹೊತ್ತು ಹೋಗಲಿಕ್ಕೆ ಮನಸ್ಸಾಗಲಿಲ್ಲ. ಏನೋ ರಸ್ತೆಯ ಬದಿಯಲ್ಲೇ ನಾನು ಒಂದಷ್ಟು ನಿಮಿಷಗಳ ಕಾಲ ಅಲ್ಲೇ ಕಾಲ ಕಳೆದು ಒಂದಷ್ಟು ಸಮಾಧಾನ ಮಾಡಿಕೊಂಡು, ದಾರಿ ಉದ್ದಕ್ಕೂ ನನ್ನ ಬಗ್ಗೆ ನಾನು ಆಲೋಚನೆಯನ್ನು ಮಾಡಿಕೊಂಡು, ನನ್ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ನಾನು ಏನೆಲ್ಲ ಸರಿಪಡಿಸ್ಕೋಬೇಕು, ನಾನು ಯಾವ ಎಲ್ಲ ವಿಚಾರಗಳಿಂದ ಆಚೆ ಬರಬೇಕು, ಆ್ಯಂಡ್ ನನ್ನ ಜೀವನಕ್ಕೆ ಏನೆಲ್ಲ ಅಳವಡಿಕೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ಯೋಚನೆ ಮಾಡಿಕೊಂಡು ಹಾಗೆ ನಿಂತ್ಕೊಂಡು, ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಟೈಮ್ ಆಗುತ್ತೆ, ಬಸ್ಸು ಐ ಥಿಂಕ್ ನನಗೆ ಸಿಗ್ಬೋದು ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬರ್ಲಿಕ್ಕೆ ಶುರು ಮಾಡಿದೆ. ಬಟ್ ಬಹಳಷ್ಟು ಹೊತ್ತು ನನಗೆ ಈ ಒಂದು ಜಾಗದಿಂದ ಹೋಗಲಿಕ್ಕೆ ಮನಸ್ಸೇ ಆಗಿಲ್ಲ. ಆ ಒಂದು ಕತ್ತಲ ರಾತ್ರಿಯಲ್ಲಿ ಆ ಒಂದು ವೆಹಿಕಲ್ಗಳನ್ನ ಆ ರೀತಿ ನೋಡೋದು ಒಂಥರ ಚೆನ್ನಾಗಿತ್ತು. ಆಮೇಲೆ ಬರ್ತಾ ನಾವು ಈ ಎಳ್ನೀರು ಸಂಸ್ಕೃತಿನ ಬಿಟ್ಬಿಟ್ಟು ಇದು ಯಾವುದು ಕೋಕ್ಸ್ ಹಾಳು ಮೂಳು ಈ ಕಡೆ ಹೋಗ್ತಾ ಇದ್ದೀವಿ ಅನಿಸ್ತು. ಆ್ಯಂಡ್ ಅಲ್ಲೇ ಬರ್ತಾನೆ ನಾನೊಂದಷ್ಟು ವೆಟ್ ವೈಪ್ಸು, ಆಮೇಲೆ ಒಂದಷ್ಟು ಮೆಡಿಸಿನ್ಸು, ಮತ್ತು ಇನ್ನು ಏನೇನು ಬೇಕೋ ಅಷ್ಟನ್ನೆಲ್ಲ ತೊಗೊಂಡು, ನೀವು ನೋಡ್ಬೋದು ಅಲ್ಲಿ ಅದನ್ನು ಬರೋ ದಾರಿಲಿ ಅಪೋಲೋ ಮೆಡಿಕಲ್ ಇತ್ತು, ಅಲ್ಲಿ ಹೋಗಿ ಅದೊಂದಷ್ಟು ಫ್ಲೇಕ್ಸ್ಗಳು ಅಂದರೆ ಮಲ್ಟಿಗ್ರೇನ್ಸ್ ಫ್ಲೇಕ್ಸ್ಗಳು ಎಲ್ಲ ತೊಗೊಂಡು ಚಾಕ್ಲೇಟ್ ಹಾಗೆ ಕಾಫಿ ಫ್ಲೇವರಿಂದು ನಂಗೆ ಚಾಕ್ಲೇಟು ಹಾಗೆ ಕಾಫಿ ಫ್ಲೇವರ್ ಇದೆಯಲ್ಲ ನಂಗೆ ತುಂಬ ತುಂಬ ಇಷ್ಟ ಆಗಿದ್ದು. ಆ್ಯಂಡ್ ಆರಂಭ ಆಗಿದ್ದು ಮಾತು ನೋಡಿ ಎಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಯಿತು ಮಾತು ಅನ್ನೋದು. ಆ್ಯಂಡ್ ನಾನು ಎಲ್ಲದರಿಂದ ಹೊರಗೆ ಬರಬೇಕು. ಮೊಬೈಲಿಗಂತ ನನಗಂತ ಮೊಬೈಲು, ಇನ್ಯಾವೊಬ್ಬ ವ್ಯಕ್ತಿ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ನನ್ನ ಲೈಫಲ್ಲಿ
ಮೋಸ ಹೋಗಿದ್ದು ನಾನು 2022 ಆದರೆ ಆ ಆಲೋಚನೆಗಳು ಈಗಲೂ ಕೂಡ ನನ್ನನ್ನು ಕೆರಳಿಸ್ತವೆ. ಇನ್ನು ಸ್ಟೋರಿಗಳು ತುಂಬ ಹೇಳಿದರೆ ತುಂಬ ಹೇಳ್ಬೋದು, ಆದರೆ ನನ್ನನ್ನು ನಾನು ಹೊರಗೆ ತಂದ್ಕೋಬೇಕು. ಅದಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡಬೇಕು. ಆ್ಯಂಡ್ ಇಷ್ಟೆಲ್ಲ ಶಾಪಿಂಗ್ ಮಾಡಿಕೊಂಡು ನಾನು ಶಿವಮೊಗ್ಗದಲ್ಲಿ ಇಷ್ಟೆಲ್ಲ ಕಾಲ ಕಳೆದು ನಾನು ಬರೋ ದಾರಿಲಿ ಒಂದು ಅರ್ಧ ಲೀಟ್ರ್ ನೀರು ತೊಗೊಂಡು ಮತ್ತೆ ಬಂದೆ. ಆ್ಯಂಡ್ ಎಲ್ಲರೂ ಕೂಡ ಹೀಗೆ ನನ್ನ ವೀಡಿಯೋಸ್ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಎಲ್ರಿಗೂ ಒಂದು ಕಿವಿ ಮಾತು, ನಾವು ಸಾಯಬೇಕಾದ್ರೆ ನಾವು ಯಾರಿಗೂ ಮೋಸ ಮಾಡಿಲ್ಲ, ನಮಗೆ ಮೋಸ ಮಾಡಿದವ್ರೆ, ಮೋಸ ಮಾಡಿದವರೇ ಚೆನ್ನಾಗಿರಲಿ ಅಂದ್ಕೊಂಡು ಬದುಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.